ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಕಮಾರ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಫಿಶ್ ರವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ನಿಮ್ಗೆ ಒಂದು 20 ನಿಮಿಷದೊಳಗೆ ಮಾಡಬಹುದು. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ಹತ್ರದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ಫಿಶ್ ರವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಚಿಕ್ಕ ಚಿಕ್ಕ ಬಂಗುಡೆ 2 ತಕೊಂಡಿದ್ದೇನೆ. ದೊಡ್ಡ ಬಂಗುಡೆ ಆದ್ರೆ ಸೀಳ್ ಮಾಡಿ ಫ್ರೈ ಮಾಡ್ತೇವೆ. ಇದು ಚಿಕ್ಕದಾದ್ರಿಂದ ಗೀಟ್ ಹಾಕಿದೆ ನೋಡಿ. ಗೀಟ್ ಹಾಕಿ ಫ್ರೈ ಮಾಡಬೇಕು. ಮೊದಲಿಗೆ ಒಂದು ಪಾತ್ರೆ ತಕೊಳ್ಳಿ. ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ ಇಲ್ಲಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ತಕೊಳ್ಳಿ. ಫಸ್ಟಿಗೆ ಸ್ವಲ್ಪ ಹಾಕಿ ಮತ್ತೆ ಜಾಸ್ತಿ ಹಾಕ್ಬೋದು. ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಇಲ್ಲಿ ನಾನು ಒಂದು ಚೂರು ಹುಳಿಯನ್ನ ನೀರ್ ಮಾಡಿ ಇಟ್ಕೊಂಡಿದ್ದೇನೆ. ಇದರ ಬದಲು ನೀವು ವಿನೆಗರ್ ಕೂಡ ಹಾಕ್ಬೋದು. ಲಿಂಬೆ ಹುಳಿ ಕೂಡ ಸೇರಿಸ್ಕೋಬಹುದು. ಇಲ್ಲಿ ಹುಳಿಯನ್ನ ಸೇರಿಸ್ಕೊಂಡಿದ್ದೇನೆ ನಾನು. ಎಷ್ಟು ಕಲಿಸ್ಲಿಕ್ಕೆ ಆಗ್ತದೆ ಅಷ್ಟೇ ಹುಳಿ ಹಾಕೊಳ್ಳಿ. ಅಂದ್ರೆ ನೀರ್ ಸೇರಿಸ್ಬೇಕಂತಿಲ್ಲ, ಹುಳಿಯನ್ನೇ ಹಾಕೋಬಹುದು. ಹಾಗೆ ಒಂಚೂರು ಇಂಗು, ರುಚಿಗೆ ಸ್ವಲ್ಪ ಇಂಗನ್ನ ಹಾಕೊಳ್ಳಿ. ನೋಡಿ ನಾನಿಲ್ಲಿ ಹುಳಿ ನೀರನ್ನ ಪುನಃ ಹಾಕೊಂಡಿದ್ದೇನೆ. ಅದರಲ್ಲೇ ಕಲಿಸ್ಲಿಕ್ಕಾದ್ರೆ ಕಲಿಸ್ಕೊಳ್ಳಿ. ಆಗ್ಲಿಲ್ಲ ಹೇಳಿದ್ರೆ ನೀರ್ ಸೇರಿಸಿ ಇದನ್ನ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ. ಅಂದ್ರೆ ತುಂಬಾ ದಪ್ಪ ಬೇಡ. ಇಲ್ಲಿ ನಾನು ತೋರಿಸ್ತೇನೆ ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ ಈ ತರ ಇಷ್ಟು ತೆಳ್ಳಗಿದ್ರೆ ಸಾಕು. ಹಚ್ಲಿಕ್ಕೆ ಆಗ್ಬೇಕು ನಮ್ಗೆ ಫಿಶ್ಗೆ. ಇಲ್ಲಿ ನೋಡಿ ಬಂಗುಡೆಯನ್ನ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಬೇಕಾದ್ರೆ ನೀವು ಬ್ಯಾಕ್ ಅಲ್ಲಿ ಸ್ವಲ್ಪ ಒಂದು ಸೀಳ್ ಹಾಕೋಬಹುದು. ಆದ್ರೆ ತುಂಬಾ ಚಿಕ್ಕದಿರೋದ್ರಿಂದ ಹಾಕ್ಲಿಕ್ಕೆ ಆಗ್ಲಿಲ್ಲ ಇದು. ಈಗ 2 ಮೀನಿಗೂ ಕೂಡ ನಾನಿಲ್ಲಿ ಮೆಣಸನ್ನ ಹಾಕ್ತಾ ಇದ್ದೇನೆ. ಕಟ್ ಮಾಡಿದಲ್ಲೆಲ್ಲ ಮೆಣಸನ್ನ ತುಂಬಿಸಿ ಒಳ್ಳೆಯ ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ತುಂಬಾ ಇಷ್ಟ ಆಗ್ತದೆ. ಈಗ ಮೆಣಸನ್ನ ಹಚ್ಚಿಟ್ಟಾಗಿದೆ. ಇದೊಂದು 1/4 ಗಂಟೆ ಅಥವಾ 20 ನಿಮಿಷ ಹಾಗೆ ಇಟ್ಬಿಡಿ. ಬೇಡ ಅಂತ ಹೇಳಿದ್ರೆ ಆ ಕೂಡ್ಲೆ ನೀವು ಮಾಡ್ಕೋಬಹುದು. ಒಂದು 5 ನಿಮಿಷ ಇಟ್ಟರೆ ಸಾಕಾಗ್ತದೆ. ಆ ನಂತರ ಒಂದು ತಟ್ಟೆಯಲ್ಲಿ ಇದು ರವಾ ತಗೊಂಡಿದ್ದೆ ನಾನಿಲ್ಲಿ, ಚಿಕ್ಕ ರವಾ. ಅದರ ಬದಲು ನೀವು ಅಕ್ಕಿ ಹುಡಿ ಕೂಡ ಮಾಡ್ಕೊಂಡು ತಗೊಳ್ಬಹುದು. ಇಲ್ಲಿ ರವಾ ತಗೊಂಡಿದ್ದೇನೆ. ಅದನ್ನ ಮೀನಿಗೆ ಹಚ್ಚಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಮೀನಿನ ಎರಡೂ ಬದಿಗೆ ರವಾ ಹಿಡ್ಕೊಳ್ಳುವ ಹಾಗೆ ಹಚ್ಕೊಳ್ಳಿ. ನಂತರ ಇದನ್ನೀಗ ಫ್ರೈ ಮಾಡ್ಕೊಳ್ಳೋದು. ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ ನಾನು ಇಟ್ಟಾಗಿದೆ. ಒಂದು ಫಿಶ್ ಅನ್ನ ಇಟ್ಟೆ, ಇನ್ನೊಂದು ಫಿಶ್ ಅನ್ನು ಕೂಡ ಇಟ್ಕೊಂಡಿದ್ದೇನೆ. ತುಂಬಾ ದೊಡ್ಡ ಫ್ಲೇಮ್ ಬೇಡ, ನಾರ್ಮಲ್ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಹಾಗೆ ಅದರ ಮೇಲ್ಗಡೆ ಒಂದೊಂದು ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆ ಕಡಿಮೆ ಹಾಕೊಂಡಿದ್ದೇನೆ ಡಯಟ್ ಇಂದ. ನೀವು ಬೇಕಾದ್ರೆ ಜಾಸ್ತಿ ಹಾಕೋಬಹುದು, ಒಳ್ಳೆ ಪರಿಮಳ ಕೂಡ ಬರ್ತದೆ. ನಂತರ ಅದನ್ನ ಫಿಶ್ ಅನ್ನ ಮಗುಚಿ ಕೂಡ ಹಾಕಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬಂಗುಡೆ ಚೆನ್ನಾಗಿ ಬೆಂದಿದೆ. ನನ್ನ ಫಿಶ್ ರವಾ ಫ್ರೈ ರೆಡಿ ಆಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ. ನಿಮ್ಗಂತೂ ತುಂಬಾ ಖುಷಿ ಆಗ್ತದೆ ಮತ್ತು ಬೇಗ ಕೂಡ ಆಗ್ತದೆ. ಸಿಂಪಲ್ ಆಗಿ ಏನು ರುಬ್ಕೊಳ್ಬೇಕಂತಿಲ್ಲ, ಆರಾಮಾಗಿ ನೀವು ಮಾಡ್ಕೊಳ್ಬಹುದು. ಟ್ರೈ ಮಾಡಿ. ಹಾಗೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಾನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.